ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಸಾಮಾನ್ಯವಾಗಿ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದರೆ ಎಲ್ಲರೂ ಬೈತಾರಲ್ವಾ, ಮೂಗು ಮುರಿತಾರೆ. ಅಯ್ಯೋ ಉಪ್ಪಿಟ್ಟ ಯಾರಿಗೆ ಬೇಕು, ಇಷ್ಟ ಆಗಲ್ಲ, ಉಪ್ಪಿಟ್ಟು ಚೆನ್ನಾಗೇ ಇಲ್ಲ, ಉಪ್ಪಿಟ್ಟು ಯಾಕೆ ಮಾಡಿದ್ರಿ, ಈ ಥರ ಎಲ್ಲರೂ ಬೈತಾರಲ್ವಾ. ಆದರೆ ಈ ರೀತಿ ಉಪ್ಪಿಟ್ಟು ಮಾಡಿ ನೋಡಿ, ನೀವು ಇದನ್ನು ಇಷ್ಟಪಟ್ಟು ತಿಂತಾರೆ, ಮತ್ತೆ ಮತ್ತೆ ಮಾಡೋಕ್ಕೆ ಹೇಳ್ತಾರೆ ನೋಡಿ ಬೇಕಾರೆ. ಯಾಕೆಂದರೆ ಇದು ರವೆ ಉಪ್ಪಿಟ್ಟಲ್ಲ, ಇದು ಗೋಧಿ ಕಡಿಯಿಂದ ಮಾಡಿರೋಂಥ ಉಪ್ಪಿಟ್ಟು. ಗೋಧಿ ಕಡಿ ಅಂತಾರಲ್ವ, ಗೋಧಿ ನುಚ್ಚು, ಗೋಧಿ ಕಡಿ ಈ ಥರ ಹೇಳ್ತಾರಲ್ವಾ. ಬ್ರೋಕನ್ ವೀಟ್ ಅಂತ ಹೇಳ್ತಾರೆ, ಅದೆಲ್ಲ ಹೊರಗಡೆ ಸಿಗತ್ತೆ ಬ್ರೋಕನ್ ವೀಟ್ ಅಂತ. ಅದರಲ್ಲಿ ಮಾಡಬಹುದು. ಅಂದರೆ ಗೋಧಿಯ ಕಡಿ ಅದು ತುಂಬ ರುಚಿಯಾಗಿರುತ್ತೆ ಇದು. ಯಾಕಂದರೆ ಅದರದ್ದೇ ಆದ ಒಂದು ರುಚಿ ಇರುತ್ತೆ, ಸ್ಟಾರ್ಚ್ ಇರುತ್ತೆ, ಅದರಿಂದ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ಈಗ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಒಂದು ಕರಿಬೇವು, ಒಂದು ಹೆಸರು, ಸ್ವಲ್ಪ ತೆಂಗಿನ ತುರಿ, ಅಂದರೆ ಒಂದು 2 ಚಮಚದಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ. ಆಮೇಲೆ ಒಂದು ಗ್ಲಾಸಲ್ಲಿ ಒಂದು ಅಳತೆ ಗೋಧಿ ನುಚ್ಚು ತಗೊಂಡಿದ್ದೀನಿ. ಗೋಧಿ ಕಡಿ, ಬ್ರೋಕನ್ ವೀಟ್ ಅಂತ ಹೇಳ್ತಾರೆ, ಹಿಂದಿಲಿ ದಲಿಯಾ ಅಂತ ಹೇಳ್ತಾರೆ. ಇದು ಔಟ್ಸೈಡ್ ಸಿಗತ್ತೆ ಮಾರ್ಕೆಟಲ್ಲಿ, ಗೋಧಿ ಕಡಿ ಅಂತ. ತುಂಬ ಚೆನ್ನಾಗಿರುತ್ತೆ, ಇದರಲ್ಲಿ ಸ್ಟಾರ್ಚ್ ಇರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಫೈಬರ್ ಕಂಟೆಂಟ್ ಎಲ್ಲ ಇರುತ್ತೆ, ಪ್ರೋಟೀನ್ಸು ಇದೆಲ್ಲ. ಅದನ್ನು ಶುಗರ್ ಪೇಷಂಟ್ಗಳು ಇದನ್ನು ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿಗೆ ಇದೊಂದು ವೆರೈಟಿ ಆಗುತ್ತೆ ನಿಮಗೆ. ಅಂದರೆ ನಾರ್ಮಲ್ ಉಪ್ಪಿಟ್ಟಿಗಿಂತ ತುಂಬ ರುಚಿಯಾಗಿರುತ್ತೆ ಈ ಗೋಧಿ ಕಡಿ ಉಪ್ಪಿಟ್ಟು. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ, ಬಾಣಲೆ ಏನಾದರೂ ಇಟ್ಟಿರಿ. ಅದರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ನಾರ್ಮಲಾಗಿ ನಾವು ಈಗ ಉಪ್ಪಿಟ್ಟು ಮಾಡ್ದಂಗೆ ಮಾಡ್ದಂಗೆ ಮಾಡೋದು, ಆದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ಅಡುಗೆ ಎಣ್ಣೆ ನೀವು ಯಾವ ತೊಗೊಳ್ತೀರೋ ತೊಗೊಳ್ಳಿ, ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಯಾಕಂದರೆ ಈರುಳ್ಳಿನೂ ಫ್ರೈ ಮಾಡಬೇಕಲ್ವ. ಆದ್ದರಿಂದ ಒಂದು ಒಣಮೆಣಸಿನ್ಕಾಯಿ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಬ್ಯಾಡಗಿ ಮೆಣಸು, ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಮತ್ತೊಂದು 1 ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳಿ. ಉದ್ದಿನಬೇಳೆ ಕೆಂಪಾಗಬೇಕು, ಸಾಸಿವೆ ಸಿಡಿಬೇಕು. ಅದು ಉದ್ದಿನಬೇಳೆ ಕೆಂಪಾಗದೆ ಸಾಸಿವೆ ಸಿಡಿಯಲ್ಲ, ಅದರಿಂದ ಫ್ರೈ ಮಾಡ್ತಾಯಿರಿ. ಒಟ್ಟಿಗೆ ಹಾಕಿಬಿಟ್ಟು, ಏನು ಸಪ್ರೇಟ್ ಹಾಕಬೇಕಾಗಿಲ್ಲ, ಒಟ್ಟಿಗೆ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿರಿ. ಅದು ಸಾಸಿವೆ ಸಿಡಿಯತ್ತೆ, ಗೊತ್ತಿದೆ ನಿಮಗೆ. ಸಾಮಾನ್ಯವಾಗಿ ನಾರ್ಮಲ್ ಒಗ್ಗರಣೆ ಇದು, ಗೊತ್ತಿಲ್ಲದವ್ರಿಗೆ ಅಂತ ಹೇಳಿರೋದಷ್ಟೇ. ಸಾಸಿವೆ ಸಿಡಿದ ಮೇಲೆ ಕರಿಬೇವು ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಒಂದೆಸಳು ಕರಿಬೇವು ತುಂಬ ಪರಿಮಳ ಕೊಡುತ್ತೆ, ಚೆನ್ನಾಗಿರುತ್ತೆ ಇದು. ಈ ಉಪ್ಪಿಟ್ಟಿಗೆ ಕರಿಬೇವು ಹಾಕಿದರೆ ಅದರ ರುಚಿನೇ ಬೇರೆ. ಈಗ ಹಸಿಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಕಟ್ ಮಾಡಿ 2 ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಹೆಚ್ಚು ಹಾಕ್ಕೋಬೋದು, ಖಾರ ಬೇಕು ಅಂದರೆ. 1 ಇಂಚಿನಷ್ಟು ಶುಂಠಿನೂ ಹಾಕ್ಕೊಂಡಿದ್ದೀನಿ. ಶುಂಠಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸರಿಯಾಗಿ 1 ಇಂಚಿ ಇದೆ. ಹಸಿಮೆಣಸಿನ್ಕಾಯಿನೂ ಅಷ್ಟೇ, ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ತುಂಬ ಖಾರ ಬೇಕಾದವರು. ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿಲ್ಲ, ಉದ್ದುದ್ದಕ್ಕೆ ಹಾಕಿದ್ದೀನಿ. ಯಾಕಂದರೆ ಖಾರನೂ ಬಿಟ್ಕೊಳ್ಳುತ್ತೆ, ರುಚಿನೂ ಆಗುತ್ತೆ, ಪರಿಮಳನೂ ಇರುತ್ತೆ, ಬಾಯಿಗೂ ಸಿಕ್ಕೊಳ್ಳಲ್ಲ. ಅದರಿಂದ ಅದು ಚೆನ್ನಾಗಿರುತ್ತೆ ಅಂತ ಉದ್ದುದ್ದಕ್ಕೆ, ಉಪ್ಪಿಟ್ಟಿಗೆಲ್ಲ ಉದ್ದಕ್ಕೆ ಹಾಕಿದ್ರೇ ಚೆನ್ನಾಗಿರೋದು. ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೆಂಪಗಾಗೋವರೆಗೂ ಅದನ್ನು ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಸ್ಟಾರ್ಟಿಗೆ ಹಾಕ್ಕೊಂಡ್ರೆ ಈರುಳ್ಳಿ ಫ್ರೈ ಮಾಡೋದು ಸುಲಭ ಆಗುತ್ತೆ ಆ ಎಣ್ಣೆಯಲ್ಲಿ. ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಉಪ್ಪಿಟ್ಟು ರುಚಿಯಾಗೋದು, ತುಂಬ ಕಡಿಮೆ ಇದ್ರೂ ಚೆನ್ನಾಗಿ ಆಗೋಲ್ಲ. ಅದರಿಂದ ಸ್ವಲ್ಪ ಅಡುಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಕೊಳ್ಳಿ. ಈರುಳ್ಳಿ ಕೆಂಪಗಾಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ. ಅದು ಮೆತ್ತಗೆ ಬರುತ್ತಲ್ವ ಈರುಳ್ಳಿ, ಸಾಮಾನ್ಯವಾಗಿ ನಾರ್ಮಲಾಗಿ ಅದೇ ಥರ ಈರುಳ್ಳಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಅಥವಾ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ, ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಅದು ಸೀದೋಗುತ್ತೆ, ಒಂಥರ ಚೆನ್ನಾಗಿ ಬರಲ್ಲ, ಒಂದೇ ರೀತಿ ಬರಲ್ಲ. ಈಗ ಇದಕ್ಕೆ 4 ಗ್ಲಾಸ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ 1 ಗ್ಲಾಸಲ್ಲಿ ನಾನು ಗೋಧಿ ಕಡಿ ತಗೊಂಡಿರೋದು, 4 ಗ್ಲಾಸ್ ನೀರು ಇಷ್ಟು ಬೇಕಾಗತ್ತೆ. 1 ಗ್ಲಾಸಿಗೆ 4 ಗ್ಲಾಸ್ ಬೇಕಾಗತ್ತೆ. ತುಂಬ ಒದಗು ಬರುತ್ತೆ, 1 ಗ್ಲಾಸ್ ಗೋಧಿ ಕಡಿಯಲ್ಲಿ ತುಂಬ ಆಗಿಬಿಡತ್ತೆ. ರವೆಗಿಂತ ಜಾಸ್ತಿ ಒದಗಿ ಬರುತ್ತೆ, ಮತ್ತು ಅದು ಗಟ್ಟಿ, ಬೇಯೋದು ನಿಧಾನ. ಆದ್ದರಿಂದ 4 ಗ್ಲಾಸ್ ನೀರು ಬೇಕದಕ್ಕೆ. ಆದ್ದರಿಂದ ಈಗ ಉಪ್ಪಿಟ್ಟು ನಾರ್ಮಲ್ ರವೆ ಉಪ್ಪಿಟ್ಟೆಲ್ಲ ಆದರೆ ಅಷ್ಟು ನೀರು ಬೇಡ ಅಲ್ವಾ, ಸ್ವಲ್ಪ 1-2 ಸಾಕಾಗತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ, ನೀವು ಹುಡಿ ಉಪ್ಪು ಅಥವಾ ನೀವು ಯಾವಾಗಲೂ ಯಾವುದು ಉಪಯೋಗಿಸ್ತೀರೋ ಅದನ್ನು ಉಪಯೋಗಿಸ್ಕೊಳ್ಳಿ. ಆಮೇಲೆ ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ, ಅದು ರುಚಿಗೆ, ಟೇಸ್ಟಿಗೆ ಸ್ವಲ್ಪ ಸಿಹಿ ರುಚಿ ಬೇಕು ಅಂತ. ನಿಮಗೆ ಬೇಡ ಅಂದರೆ ನೀವು ಬಿಡ್ಬೋದು, ಇದನ್ನು ಸ್ಕಿಪ್ ಮಾಡ್ಬೋದು. ನಮ್ಮ ಕಡೆ ಎಲ್ಲ ನಾವು ಉಪ್ಪಿಟ್ಟಿಗೆ ಬೆಲ್ಲ ಹಾಕ್ತೀವಿ, ಎಲ್ಲ ಅಡುಗೆಗೂ ಸ್ವಲ್ಪ ಬೆಲ್ಲ ಹಾಕ್ತೀವಿ, ಅದು ಟೇಸ್ಟ್ ಬರಲ್ಲ, ಪಾಕ ಬರಲ್ಲ ಅಂತ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ಬೇಕಾದರೆ ನೀವು ಉಪ್ಪಿನ ರುಚಿನೂ ನೋಡ್ಬೋದು, ಉಪ್ಪು ಸಾಕಾ ಅಂತ ಗೊತ್ತಾಗುತ್ತೆ ನೀರಿನ ರುಚಿ ನೋಡಿದರೆ. ಕಡಿಮೆ ಆದರೆ ಹಾಕ್ಕೋಬೋದು, ಹೆಚ್ಚಾದರೆ ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಫಸ್ಟಿಗೆ ಸ್ವಲ್ಪ ಕಡಿಮೆ ಹಾಕಿ, ಬೇಕು ಅಂದರೆ ಆಮೇಲೆ ಸೇರಿಸ್ಕೊಳ್ಳಿ. ನೀರಲ್ಲಿ ಉಪ್ಪಿದ್ರೆ ಚೆನ್ನಾಗಿರುತ್ತೆ, ಗೊತ್ತಾಗುತ್ತೆ ನಿಮಗೆ.
ಈಗ ಆ ಗೋಧಿ ಕಡಿಯನ್ನು ಒಂದು ಸರಿ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಧೂಳೆಲ್ಲ ಇದ್ರೆ ಹೋಗಲಿ ಅಂತ ಒಂದು ಸರಿ ತೊಳೆದಿದ್ದೀನಿ, ಚೆನ್ನಾಗಿ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಒಂದು ಗ್ಲಾಸ್ ಗೋಧಿ ಕಡಿ ತೆಗೆದಿಟ್ಟಿದ್ದೆ ಅಲ್ವ ಅದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸರಿ ಕುದಿಯೋವರೆಗೂ ಹೈ ಫ್ಲೇಮಲ್ಲೇ ಇಟ್ಟಿರಿ. ನೀರು ಚೆನ್ನಾಗಿ ಕುದಿದ ಮೇಲೇ ಗೋಧಿ ಕಡಿ ಹಾಕಿ, ಕುದಿಯೋದೇ ಹಾಕಬೇಡಿ. ಫಸ್ಟಿಗೆ ನೀರು ಇರುತ್ತಲ್ವ ಅದು ಚೆನ್ನಾಗಿ ಕುದಿಬೇಕು. ಗೋಧಿ ಕಡಿ ಹಾಕಿ ಒಂದು ಸರಿ ಕುದ ತಕ್ಷಣ ಸಿಮ್ಮಿಗೆ ಹಾಕಿ ಈ ಥರ ಮುಚ್ಚಿ ಇಟ್ಟಿರಿ. ಮುಚ್ಚಿ ಬೇಯಿಸಿ, ಮುಚ್ಚಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಮತ್ತು ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಡಿ, ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಯಾಕಂದರೆ ಹೈ ಫ್ಲೇಮಲ್ಲಿ ಮಾಡಿದರೆ ನೀರು ಹಿಂಗೆ ಹೋಗುತ್ತೆ, ಇದು ಬೇಯಲ್ಲ. ಗೋಧಿ ಕಡಿ ಬೇಯೋದು ನಿಧಾನ. ಒಂದು 15ರಿಂದ 20 ನಿಮಿಷ ಬೇಕಿದು ಬೇಯೋಕ್ಕೆ ಒಂದು ಗ್ಲಾಸ್ ಗೋಧಿ ಕಡಿ. ಅದಕ್ಕೆ ಒಂದು ಗ್ಲಾಸಿಗೆ 4 ಗ್ಲಾಸ್ ನೀರನ್ನು ಇಟ್ಟಿರೋದು, ಇಲ್ಲಾಂದ್ರೆ ನೀರು ಕಡಿಮೆ ಆಗುತ್ತೆ, ಬೇಯೋಕ್ಕೆ ಸಾಕಾಗಲ್ಲ. ಮುಚ್ಚಿಟ್ಟು ಮಧ್ಯೆ ಮಧ್ಯೆ ಹೀಗೆ ಕೈ ಆಡಿಸಿ ನೀರು ಹಿಂಗಿದೆಯಾ ಬೆಂದಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಆಗಾಗ ಬಂದು ಸಿಮ್ಮಲ್ಲಿ ಇಟ್ಬಿಟ್ಟು ನೀವು ಬೇರೆ ಕೆಲಸಕ್ಕೆ ಹೋಗ್ಬೋದು ಬೇಕಾದ್ರೆ. 5 ನಿಮಿಷ ಮಧ್ಯೆ ಒಂದು ಸಾರಿ ಬಂದು ಈ ಥರ ತಿರುಗಿಸಿ ನೋಡ್ಬೋದು. ನೋಡಿ, ನೀರು ಕಡಿಮೆ ಆಗಿದೆ, ಆದರೆ ಬೆಂದಿಲ್ಲ, ಇನ್ನೂ ಬೇಯಬೇಕು. ಅದರಷ್ಟೇ ನೀರು ಹಿಂಗುತ್ತೆ, ಇದು ಬೇಯುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ನೀರು ಫಸ್ಟ್ ಹಿಂಗೆ ಹೋಗುತ್ತೆ, ಗೋಧಿ ಕಡಿ ಬೇಯಲ್ಲ ಮತ್ತು ತಳ ಹತ್ಬಿಡುತ್ತೆ ಅಷ್ಟೇ. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಬಿಟ್ಟು ನೀವು ಇನ್ನೊಂದು ಕೆಲಸಕ್ಕೆ ಹೋಗ್ಬೋದು, ಇನ್ನೊಂದು ಕೆಲಸ ಮಾಡ್ಬೋದು ಮನೇಲಿ. ನೋಡಿ, 2-3 ಸಾರಿ ಈ ಥರ ಮಧ್ಯೆ ಬಂದು ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಹಿಂಗುತ್ತಾ ಬಂದಿದೆ ನೀರು, ಗೋಧಿ ಕಡಿಯು ಬೆಂದಂಗಿದೆ. ನೋಡಿ, ಚೆನ್ನಾಗಿ ಬೆಂದಿದೆ ಇದು. ಅದರಲ್ಲಿ ಸ್ಟಾರ್ಚ್ ಇರುತ್ತೆ ನೋಡಿ, ಅದರಿಂದ ಅದು ಒಂದೇ ಇದಾಗಿ ಬರುತ್ತೆ. ಅದರಿಂದಾಗಿಯೇ ಒಂದು ರುಚಿ ಕೊಡುತ್ತೆ ಇದು ಗೋಧಿ ಕಡಿ. ನೋಡಿ, ಚೆನ್ನಾಗಿದೆ, ಬೆಂದಿದೆ ಇದು. ನೋಡಿ, ಬೆಂದಿದೆ. ನೋಡೋದು ಸ್ವಲ್ಪ ಕಷ್ಟ, ಸ್ಟಾರ್ಚ್ ಇರೋದ್ರಿಂದ ಜಾರುತ್ತೆ ಕೈಯಿಂದ. ಬೆಂದಿದೆ ಇದು. ಆದರೂ ಸ್ವಲ್ಪ ಹೊತ್ತು ಆ ನೀರು ಹಿಂಗೋವರೆಗೂ ಇಟ್ಟಿರಿ. ಬೆಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಚೆನ್ನಾಗಿ ಬೆಂದರೆ ಚೆನ್ನಾಗಿ ಆಗುತ್ತೆ. ಅದು ಮುದ್ದೆ ಆಗೋದು ಅಂತ ಏನಿಲ್ಲ, ಯಾಕಂದರೆ ಅದು ಸ್ಟಾರ್ಚ್ ಎಲ್ಲ ಇರೋದ್ರಿಂದ ಮತ್ತು ತುಂಬ ಗಟ್ಟಿಯಾಗಿರೋದ್ರಿಂದ. ಬೆಂದ ಮೇಲೆ ಸ್ವಲ್ಪ ಹೊತ್ತು ಆ ನೀರು ಪೂರ್ತಿ ಹಿಂಗೋವರೆಗೂ ಇಟ್ಕೊಳ್ಳಿ, ಪೂರ್ತಿ ಚೆನ್ನಾಗಿರುತ್ತೆ. ಆ ಥರ ನೀರು ಒಂದು ವೇಳೆ ಬೆಂದಿಲ್ಲ, ನೀರು ಕಡಿಮೆ ಆಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಸ್ವಲ್ಪ ನೀರು ಸೇರಿಸ್ಕೋಬೋದು, ತಣ್ಣೀರು ಏನಾಗಲ್ಲ. ಈಗ ನೋಡಿ, ನೀರೆಲ್ಲ ಹಿಂಗಿದೆ, ಬೆಂದಿದೆ, ಚೆನ್ನಾಗಿ ಆಗಿದೆ. ಈಗ ಸ್ವಲ್ಪ ನೀರಿನಂಶ ಇರುವಾಗಲೇ ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ಪು, 2 ಚಮಚ ಅಂತ ದೊಡ್ಡ ಚಮಚ ಅಂತ ಹೇಳ್ಬೋದು. ಸ್ವಲ್ಪ ಅದು ರುಚಿಗೆ ಇರೋದು ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಅದೂ ಬೇಯಲಿ. ಈ ಥರ ತಿರುಗಿಸ್ತಾ ಇರಿ. ಆ ನೀರಿನಂಶ ಇರುವಾಗಲೇ ಹಾಕಿದರೆ, ನೀರು ಹಿಂಗೋವರೆಗೂ ನೀವು ಈ ಥರ ತಿರುಗಿಸಿದ್ರೆ ಅದು ಬೇಯುತ್ತೆ, ತೆಂಗಿನ ತುರಿನೂ ಬೇಯುತ್ತೆ. ಅದು ಒಳ್ಳೆ ರುಚಿ ಕೊಡುತ್ತೆ ಆ ತೆಂಗಿನ ತುರಿ ಉಪ್ಪಿಟ್ಟಿಗೆ. ತೆಂಗಿನ ತುರಿ ಹಾಕಿಲ್ಲ ಅಂದರೆ ಖಾಲಿ ಅನಿಸುತ್ತೆ, ತೆಂಗಿನ ತುರಿ ಹಾಕಿದರೆ ಚೆನ್ನಾಗಿರುತ್ತೆ. ಇದು ಒಳ್ಳೆ ರುಚಿಯಾಗುವಂತಹ ಗೋಧಿ ಕಡಿ ಉಪ್ಪಿಟ್ಟು, ಅಂದರೆ ನಾರ್ಮಲ್ ರವೆ ಉಪ್ಪಿಟ್ಟಿಗಿಂತ ತುಂಬ ರುಚಿಯಾಗಿರುತ್ತೆ ಇದು. ಇದಕ್ಕೆ ಅದರದ್ದೇ ಆದ ಒಂದು ಟೇಸ್ಟ್ ಇದೆ, ಗೋಧಿ ಪರಿಮಳ ಇರುತ್ತೆ, ಆಮೇಲೆ ಸ್ಟಾರ್ಚ್ ಇರುತ್ತೆ. ಅದರಿಂದ ನಮಗೆ ಬೇಡ ಅಂದರೂ ತಿನ್ನಿಸುತ್ತೆ. ಈ ನಾರ್ಮಲ್ ಉಪ್ಪಿಟ್ಟಿಗಿಂತ ಎಷ್ಟೋ ಚೆನ್ನಾದ ರುಚಿ ಇರುತ್ತೆ. ಈ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರಿಗೆ ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡಿಕೊಡಿ. ಬೆಳಗ್ಗೆ ಒಂದು 20 ನಿಮಿಷ ಬೇಕಾಗುತ್ತೆ. ರವೆ ಉಪ್ಪಿಟ್ಟಿನಷ್ಟು ಬೇಗ ಆಗಲ್ಲ, ಯಾಕಂದರೆ ಅದು ಬೇಯೋಕ್ಕೆ ಟೈಮ್ ತಗೊಳುತ್ತೆ, ಗಟ್ಟಿ ಇದೆಯಲ್ವ, ಆದ್ದರಿಂದ. ಆದರೆ ತುಂಬ ರುಚಿಯಾದಂತಹ ಉಪ್ಪಿಟ್ಟು, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು. ಫೈಬರ್ ಕಂಟೆಂಟ್ ಎಲ್ಲ ತುಂಬ ಇದೆ ಇದರಲ್ಲಿ, ಆದ್ದರಿಂದ ಶುಗರ್ ಪೇಷಂಟ್ಗಳಿಗೂ ತುಂಬ ಒಳ್ಳೆಯದಿದು. ಮಾಡಿಕೊಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.